ಯೂಟ್ಯೂಬರು ಎಲ್ಲರೂ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ. ನೋಡಿದ್ರೆ ಯಾವ್ದೋ ಒಂದು ನಟ ನಟಿಯರು ಎಲ್ಲರೂ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ. ಇದೊಂದು ನೋಡಿದ್ರೆ ಯಾರೋ ಒಂದು ದೊಡ್ಡ ಸ್ಟಾರ್ಗೆ ಒಂದು ಟ್ರೇಲರ್ ಇವೆಂಟ್ ಬಂದಿರೋ ತರ ಕಾಣ್ತಾ ಇದೆ. ಡೆಫಿನೆಟ್ಲಿ ನಮ್ಮ ಮೈ ಐಡಲ್ ಕಿಚ್ಚ ಸುದೀಪ್ ಸರ್ ಅವರು. ನಾನು ಚಿಕ್ಕ ವಯಸ್ಸಿಂದ ಸರ್ ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆದಿದ್ದೀನಿ. ಬಟ್ ಈಗ ನೀವು ಬಂದು ಅಷ್ಟು ಪ್ರೀತಿಯಿಂದ ಅಷ್ಟು ಆಶೀರ್ವಾದ ಕೊಟ್ಟು ನಮ್ಮ ಸಿನಿಮಾಗೆ ಪ್ರೆಸೆಂಟ್ ಮಾಡ್ತಾ ಇರೋದು ನಿಜವಾಗ್ಲೂ ಗ್ರೇಟ್ ಅನಿಸ್ತಾ ಇದೆ. ನಮ್ಮಂತ ಹೊಸ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಇರೋದು, ಅದು ಬೇರೆ ನೀವು ಆಲ್ ಇಂಡಿಯಾ ಸ್ಟಾರ್ ಆಗಿ ನಮ್ಮಂತ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಇರೋದು ನಿಜವಾಗ್ಲೂ ಗ್ರೇಟ್ ಸರ್. ಆಮೇಲೆ ಇದೇ ತರ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸರ್. ಬರೀ ಒಂದು ದೊಡ್ಡ ಸ್ಟಾರ್ ತರ ಬಂದಿಲ್ಲ, ನಮ್ಮ ಇಡೀ ಫ್ಯಾಮಿಲಿಗೆ ತುಂಬಾ ಸಪೋರ್ಟ್ ನೀಡಿದ್ದಾರೆ. ನಮ್ಮ ಅಪ್ಪಾಜಿ ಅವ್ರಿಗೆ ನನಗೆ ಅಡ್ವೈಸ್ ಕೊಟ್ಟು ನಮ್ಮ ಕಷ್ಟ ಸಿಚುವೇಶನ್ ಅಲ್ಲೆಲ್ಲ ಇದ್ದಾಗ ಅವ್ರು ಬಂದು ಒಂದು ಕೈ ಕೊಟ್ಟಿದ್ದಾರೆ, ತುಂಬಾ ಗ್ರೇಟು. ಬಟ್ ನಿಜವಾಗ್ಲೂ ಇವತ್ತು ಬಂದಿರೋಕ್ಕೆ ಒಂದು ತುಂಬಾ ಸ್ಪೆಷಲ್ ಅನಿಸ್ತಾ ಇದೆ ಸರ್ ನಮ್ಮ ಟ್ರೇಲರ್ ಲಾಂಚ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಪ್ರಿಯಾಂಕ ಒಬೇದ್ರ ಮ್ಯಾಮ್, ನಿಮ್ಮ ಹತ್ರ 2 ನಿಮಿಷ ಮಾತಾಡಿದ್ರೇನೆ ಗೊತ್ತಾಗ್ಬಿಡುತ್ತೆ ನೀವು ಎಷ್ಟು ಸ್ವೀಟ್ ಇದ್ದೀರಾ, ಎಷ್ಟು ಕೇರ್ ಮಾಡ್ತೀರಾ. ಒಂದು ಫ್ಯಾಮಿಲಿ ತರ, ಒಂದು ತಾಯಿ ತರ ಬಂದು ನಮ್ಗೆ ಫೀಲಿಂಗ್ ಕೊಡ್ತೀರಾ ಮ್ಯಾಮ್. ಆಮೇಲೆ ನಿಮ್ ಜೊತೆ ಈ ಸಿನಿಮಾದಲ್ಲಿ ಒಂದು 2 ನಿಮಿಷ ಪಾತ್ರ ಮಾಡಿದ್ಕು ನನಗೆ ಒಂದು ಗ್ರೇಟ್ ಫೀಲಿಂಗ್ ಅನಿಸ್ತಾ ಇದೆ. ಡೆಫಿನೆಟ್ಲಿ ನಾನು ಸರ್ ನಿಮ್ ಜೊತೆ ಹಾಗೂ ಮ್ಯಾಮ್ ಜೊತೆ ಖಂಡಿತ ಒಂದು ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಜೀವನದಲ್ಲಿ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಬಟ್ ಒಂದು ಕನ್ಸು ಕಾಣ್ತಾ ಇದ್ದೀನಿ. ಬಟ್ ಖಂಡಿತ ಇದೆಲ್ಲ ಬಂದಿರೋದು ಒಂದು ದೊಡ್ಡ ಸ್ಟಾರ್ ಟ್ರೇಲರ್ಗೆ ಅಂತ ಅನಿಸ್ತಾ ಇದೆ. ಬಟ್ ಅದು ಡೆಫಿನೆಟ್ಲಿ ನಾನಲ್ಲ, ನನ್ನದು ಮೊದಲನೇ ಸಿನಿಮಾ. ಬಟ್ ನಮ್ಮ ತಂಡದಲ್ಲಿ ಒಂದು ಸ್ಟಾರ್ ಇದ್ದಾರೆ, ಅದು ನಮ್ಮ ಶೈನಿಂಗ್ ಸ್ಟಾರ್ ಆಫ್ ಸ್ಯಾಂಡಲ್ವುಡ್, ನಮ್ಮ ಇಂದ್ರಜಿತ್ ಲಂಕೇಶ್ ಸರ್. ನಾನು ಹೆಮ್ಮೆಯಿಂದ ಥ್ಯಾಂಕ್ ಯು. ನಾನು ಚಿಕ್ಕ ವಯಸ್ಸಿನ ಕನ್ಸು ಕಾಣ್ತಾ ಇದ್ದೆ, ನನ್ನ ಅಪ್ಪಾಜಿ ಅವ್ರ ಸಿನಿಮಾ ನಾನು ಒಂದ್ಸಲ ಮಾಡ್ಬೇಕು ಅಂತ. ಆದ್ರೆ ನನ್ ಮೊದಲನೇ ಸಿನಿಮಾನೇ ನಮ್ಮ ಅಪ್ಪಾಜಿ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಕಂಡಿರ್ಲಿಲ್ಲ. ನಾನು ಕಷ್ಟಪಟ್ಟು ಒಂದು ಹೆಸರು ಮಾಡಿದಾಗ ನಮ್ಮ ಅಪ್ಪಾಜಿ ಅವ್ರ ಜೊತೆ ಒಂದು ಸಿನಿಮಾ ಮಾಡಕ್ ಸಿಗುತ್ತೆ ಅನ್ಕೊಂಡಿದ್ದೆ. ಸರಿ, ಇಲ್ಲ ಆಲ್ ಸ್ಟಾರ್, ಆಲ್ ಇಂಡಿಯಾ ಸ್ಟಾರ್ ನಮ್ಮ ಅಪ್ಪಾಜಿ ಅವರು ಅಷ್ಟು ನನಗೆ ಜವಾಬ್ದಾರಿ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ. ಸೊ ಅಷ್ಟೊಂದು ನನಗೆ ಮಾತ್ರ ಅಲ್ಲ, ನಮ್ಮ ಇಡೀ ತಂಡಕ್ಕೆ ಎಷ್ಟೊಂದು ಜನ ಹೊಸಬ್ರಿದ್ದಾರೆ ಇಲ್ಲಿ, ಅವ್ರಿಗೆ ಇದೊಂದು ಸಿನಿಮಾ ಒಂದು ಪ್ಲಾಟ್ಫಾರ್ಮ್ ಇದ್ದಾಗೆ ಮುಂದೆ ತುಂಬಾ ಗ್ರೇಟ್ ಆಗಿ ಮಾಡ್ತಾರೆ. ನಮ್ಮ ಜೊತೆ ಸಾನಿಯಾ ಯಾರವರು, ನಾನು ಆಕ್ಚುಲಿ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವರಲ್ಲೇ ತುಂಬಾ ಟಿವಿ ಮಾಡಿದ್ದಾರೆ, ತುಂಬಾ ನಾಟಕಗಳು ಮಾಡಿದ್ದಾರೆ, ಅವಾರ್ಡ್ ಎಲ್ಲ ಬಂದಿದೆ. ನಾನು ಏನು ಮಾಡಿಲ್ಲ ಆ ಥರ. ಸೊ ಫುಲ್ ಈಗೋ ಇರುತ್ತೆ, ನನಗೆ ಒಂದು ಸ್ವಲ್ಪ ಭಯ ಇತ್ತು. ಬಟ್ ಆ ಥರ ಡೆಫಿನೆಟ್ಲಿ ಇಲ್ಲೂ ಇಲ್ಲ, ನಿಜವಾಗ್ಲೂ ಸಖತ್ ಫ್ರೆಂಡ್ಲಿ ಇದ್ದಾರೆ. ಏನೇ ಬೇಕಂದ್ರು ಅವರು ಕೇಳದೆ ಕೊಡ್ತಾರೆ. ಸೊ ಆ ಥರ ಒಂದು ಊಟ ಮಾಡ್ತಾ ಇದ್ದಾರೆ. ಸೊ ಆ ಥರ ಫ್ರೆಂಡ್ಶಿಪ್ ಇತ್ತು. ಬಟ್ ಅದೇ ಬಟ್ ಡೆಫಿನೆಟ್ಲಿ ಸಾನಿಯಾ ಅವರು ಬಟ್ ಅವರಲ್ಲಿ ಸಖತ್ ಟ್ಯಾಲೆಂಟ್ ಇದೆ. ಅವರು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಡೆಫಿನೆಟ್ಲಿ ಅಪ್ಪಾಜಿ ಸಿನಿಮಾ ಅಂದ್ರೆ ಅವ್ರಿಗೆ ಒಳ್ಳೆ ಸ್ಕೋಪ್ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಹೋಗಿ ಹೋಗ್ತಾರೆ. ಬಟ್ ಎಲ್ಲರೂ ಬನ್ನಿ, ಆಗಸ್ಟ್ 15ನೇ ತಾರೀಕು ಸಿನಿಮಾ ನೋಡಿ. ಒಂದ್ ಹೇಳ್ಬೇಕು ಲಾಸ್ಟ್, ಸಾರಿ, ನಾನು ನಮ್ಮ ಅಪ್ಪಾಜಿ ಅವ್ರು ಮಾಡಿರೋ ಈ ಸಿನಿಮಾ ಒಂದು ನಿಮ್ಮೆಲ್ಲರಿಗೋಸ್ಕರ ನಾನು ಖಂಡಿತ ನಮ್ಮ ಕನ್ನಡ ಜನರು ಬಂದು ನೋಡಿ ಅಂತ ಕೇಳ್ಕೊತೀನಿ. ಬಟ್ ಒಂದು ಸ್ಪೆಷಲ್ ಆಗಿ ಒಂದು ನಮ್ಮ ಅಮ್ಮವ್ರಿಗೆ ಒಂದು ಲವ್ ಲೆಟರ್ ಆಗಿ, ಯಾಕಂದ್ರೆ ಅವ್ರು ಅಷ್ಟು ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಗೆ ಏನೇನು ಕಷ್ಟ ಇದ್ರು ಅವ್ರು ಯಾವಾಗಲೂ ನಮ್ಮ ಮಾತು ಕೇಳಿ, ನಮ್ಮ ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಅವ್ರು ಕೇಳ್ತಾರೆ. ಆಮೇಲೆ ನಿಜವಾಗ್ಲೂ ನಾನು ಈ ತರ ತಾಯಿ ತಂದೆ ಸಿಕ್ಕಿರೋದಕ್ಕೆ ನಾನು ನಿಜವಾಗ್ಲೂ ಜೀವನದಲ್ಲಿ ಪುಣ್ಯ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ನೋಡಿ ಆಗಸ್ಟ್ 15ನೇ ತಾರೀಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.